ಮಂಗಳೂರಿನಲ್ಲಿ ಸಮುದ್ರ ತೀರದಲ್ಲಿ ಭಾರೀ ಬಿರುಗಾಳಿ ಬಿಟ್ಟಿದೆ. ಭಾರೀ ಬಿರುಗಾಳಿಯಿಂದ ಸಮುದ್ರ ತೀರ ಪ್ರಕ್ಷುಬ್ಧವಾಗಿದೆ. ಸಮುದ್ರದಲ್ಲಿ ತೂಫಾನ್ ಸೃಷ್ಟಿಯ ಆತಂಕವೂ ಕೂಡ ಮನೆ ಮಾಡಿದೆ. ಅತಿ ಹೆಚ್ಚು ಮಳೆಯಾಗ್ತಾ ಇದೆ. ಮಳೆಯ ಜೊತೆಗೆ ಬಿರುಗಾಳಿಯೂ ಕೂಡ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ತೆಂಗಿನ ಮರಗಳು ಧರೆಗುರುಳ್ತಾ ಇದ್ದಾವೆ. ಅಲ್ಲಿನ ಮನೆಗಳ ಹೆಂಚುಗಳು ಕೂಡ ಹಾರಿ ಹೋಗ್ತಾ ಇದೆ. ಹೀಗೆ ಗಾಳಿಯ ರಭಸಕ್ಕೆ ಸಮುದ್ರದ ಬಳಿ ನಿಲ್ಲಲು ಕೂಡ ಸಾಧ್ಯವಾಗದ ಸ್ಥಿತಿ ಇದೆ. ಅಷ್ಟೊಂದು ವೇಗವಾದಂಥ ಗಾಳಿ ಬೀಸ್ತಾ ಇದೆ. ಸಮುದ್ರ ತೀರಕ್ಕೆ ಅಪ್ಪಳಿಸ್ತಾ ಇದ್ದಾವೆ ರಕ್ಕಸ ಗಾತ್ರದ ಅಲೆಗಳು. ಕೂಡಲೇ ಪ್ರವಾಸಿಗರು ಸಮುದ್ರ ತೀರದಿಂದ ನಿರ್ಗಮಿಸಲು ಸೂಚನೆಯನ್ನು ನೀಡಲಾಗ್ತಾ ಇದೆ. ಸಮುದ್ರದ ಪ್ರಕ್ಷುಬ್ಧತೆ ಕಂಡು ನಲಿಗೆ ಹೋಗ್ತಾ ಇದ್ದಾರೆ ಈ ತೀರದ ನಿವಾಸಿಗಳು. ನೋಡ್ತಾ ಇದ್ದೀರಿ ಮಂಗಳೂರಿನ ಕಡಲ ತೀರದ ಸಮಸ್ಯೆಗಳು ಹೇಗೆ ಇರುತ್ತೆ ಅಂತ ಹೇಳಿ. ಮಳೆ ಬಂದು ಸಮಸ್ಯೆ ಸೃಷ್ಟಿ ಮಾಡಿದ್ರೆ ಗಾಳಿಯು ಅತ್ಯಧಿಕ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಹೊತ್ತು ತರ್ತಾ ಇದೆ. ಅತಿಯಾದ ವೇಗದಲ್ಲಿ ಗಾಳಿ ಬೀಸೋದ್ರಿಂದ ಅಲ್ಲಿ ನಿಲ್ಲೋಕ್ಕೂ ಕೂಡ ಆಗ್ತಾ ಇಲ್ಲ. ಅಂದರೆ ಮನುಷ್ಯರನ್ನು ತಳ್ಳಿಕೊಂಡು ಹೋಗುವಷ್ಟು ಪ್ರೆಷರ್ ಆ ಗಾಳಿಯಲ್ಲಿದೆ ಅಂತ. ಇನ್ನು ಕಡಲ ತೀರದ ಮನೆಗಳಿಗೆ ನೀರು ನುಗ್ಗುವಂಥ ಆತಂಕದಲ್ಲಿ ಜನ ಇದ್ದಾರೆ. ಕಡಲ ತೀರದಿಂದಲೇ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರು ಭಾಗದಲ್ಲಿ ಒಂದ್ ಕಡೆ ಮಳೆ ಆರ್ಭಟ ಆದ್ರೆ ಇನ್ನೊಂದು ಕಡೆಯಿಂದ ಸಮುದ್ರದ ಪ್ರಕ್ಷುಬ್ಧತೆ ಸಾಕಷ್ಟು ಆತಂಕವನ್ನ ನಿರ್ಮಾಣ ಮಾಡ್ತಾ ಇದೆ. ಯಾಕಂದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಕಡಲ್ಕೊರೆತದ ಒಂದು ಸಮಸ್ಯೆ ಈ ಭಾಗದ ಜನರನ್ನ ನಿಜಕ್ಕೂ ಹೈರಾಣಾಗಿಸ್ತಾ ಇದೆ. ವರ್ಷವೂ ಕೂಡ ಅದರ ಆಕ್ರಮಣ ಜಾಸ್ತಿ ಆಗ್ತಾ ಇದೆ. ಅನೇಕ ಪ್ರದೇಶಗಳನ್ನ ಅದು ಆಹುತಿ ಮಾಡ್ತಾ ಇದೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯಗಳು ಕೂಡ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಮೊನ್ನೆ ದಿವಸ ಮಂಗಳೂರಿನ ಬಟ್ಟಪಾಡಿ ಸಮುದ್ರ ತೀರದಲ್ಲಿ ಈವರೆಗೂ ಕೂಡ ತಡೆಗೋಡೆಯ ಒಂದು ಕಾಮಗಾರಿಯನ್ನ ಮಾಡಿಲ್ಲ ಅನ್ನುವಂತಹ ರೀತಿಯ ಆರೋಪ ಆಯಿತು. ಇದು ಸ್ಪೀಕರ್ ಯುಟಿ ಖಾದರ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಳೆಗಾಲ ಆರಂಭಕ್ಕೂ ಮುನ್ನವೇ ತಡೆಗೋಡೆ ಕಾಮಗಾರಿಯನ್ನ ಮಾಡಬೇಕಾಗಿತ್ತು. ಆದ್ರೆ ಈವರೆಗೂ ಕೂಡ ಆ ಕಾಮಗಾರಿಯನ್ನ ಮಾಡಿರಲಿಲ್ಲ. ಹಾಗಾಗಿ ಸ್ಪೀಕರ್ ಅವರು ಗರಂ ಆಗಿದ್ರು. ಮಳೆ ಬಂದ ಮೇಲೆ ನೀವು ಯಾವ ತರ ಕಾಮಗಾರಿಯನ್ನ ಮಾಡ್ತೀರಾ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಆ ಖಾದರ್ ಅವರು ಕ್ಲಾಸ್ ತೆಗೆದುಕೊಂಡ ಬಳಿಕ ಅಧಿಕಾರಿಗಳು ಆ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. ಆದ್ರೆ ಆ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನಾಮಕ ಅವಸ್ಥೆಗೆ ಒಂದಿಷ್ಟು ಕಲ್ಲುಗಳನ್ನ ಹಾಸಿದ್ದಾರೆ. ಯಾಕಂದ್ರೆ ಒಮ್ಮೆ ಮಳೆ ಬಂದು ಸಮುದ್ರ ಪ್ರಕ್ಷುಬ್ಧವಾಯಿತು ಅಂದ್ರೆ ಆಮೇಲೆ ತಡೆಗೋಡೆ ಕಾಮಗಾರಿಯನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಅಧಿಕಾರಿಗಳಿಗೆ ಗೊತ್ತಿರಬೇಕಾದಂತ ವಿಚಾರ. ಯಾಕಂದ್ರೆ ಇದು ಮೊದಲ ವರ್ಷ ಅಲ್ಲ ಈ ತರ ಆಗ್ತಾ ಇರುವಂತದ್ದು. ಆದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಸಮಸ್ಯೆ ಇಲ್ಲಿ ಇದೆ. ಯಾಕಂದ್ರೆ ಅಧಿಕಾರಿಗಳು ಈ ಕಾಮಗಾರಿಯನ್ನ ಆರಂಭ ಮಾಡುವಂತ ಹೊತ್ತಿನಲ್ಲಿ ವಿಳಂಬ ಮಾಡ್ತಾರೆ. ಗುತ್ತಿಗೆದಾರರು ಕೂಡ ಕಲ್ಲುಗಳನ್ನ ಹಾಸುವಂತ ಸಂದರ್ಭದಲ್ಲಿ ವಿಳಂಬ ಮಾಡ್ತಾ ಇರ್ತಾರೆ. ಇದೇ ಕಾರಣದಿಂದ ಎಷ್ಟು ಕಲ್ಲುಗಳನ್ನು ಹಾಕಿದ್ರು ಕೂಡ ಆ ಕಡಲ ಕೊರೆತವನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಇದು ಸ್ಪೀಕರ್ ಖಾದರ್ ಅವರು ಗರಂ ಆದಂತ ಕಾರಣಕ್ಕಾಗಿ ತುರ್ತಾಗಿ ಮಾಡಿರುವಂತ ಕಾಮಗಾರಿ. ಆದ್ರೆ ಇದು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರದ ಪರಿಸ್ಥಿತಿಯಲ್ಲಿದೆ. ಯಾಕಂದ್ರೆ ಏನು ಅಲ್ಲೊಂದಿಷ್ಟು ಮನೆಗಳನ್ನ ನೋಡ್ತಾ ಇದ್ದೀರಾ, ಒಂದಿಷ್ಟು ಕಟ್ಟಡಗಳು ಮಗುಚಿ ಬಿದ್ದಿರುವಂತದನ್ನ ನೋಡ್ತಾ ಇದ್ದೀರಾ. ಇದು ಪ್ರತಿ ವರ್ಷ ಕಡಲ ಕೊರೆತದಿಂದ ಆಗುವಂತ ಒಂದು ಸಮಸ್ಯೆಗಳು ವರ್ಷವೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಬೇಸಿಗೆಗಾಲ ಮುಗಿಯುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರೆ ಇಷ್ಟೊತ್ತಿಗೆ ಸ್ವಲ್ಪ ಕಾಮಗಾರಿ ಎದುರು ಆಗ್ತಾ ಇತ್ತು. ಒಂದು ಹಂತಕ್ಕೆ ಕಡಲ ಕೊರೆತವನ್ನ ನಿಯಂತ್ರಣಕ್ಕೆ ತರಬಹುದಾಗಿತ್ತು. ಆದ್ರೆ ಅಧಿಕಾರಿಗಳು ಗುತ್ತಿಗೆದಾರರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆದ್ರೆ ಈ ತರ ವಿಳಂಬ ಮಾಡಿದ್ರೆ ಬರುವಂತ ಅನುದಾನ ಏನಿದೆ ಆ ಅನುದಾನಕ್ಕಿಂತ ಕಮ್ಮಿ ಕಲ್ಲುಗಳನ್ನ ಹಾಕಿ ಅನುದಾನವನ್ನ ಗುಳುಂ ಮಾಡಿ ಮತ್ತೆ ಯಾರಾದರೂ ತಪಾಸಣೆಗೆ ಬಂದ್ರೆ ಅವರ ಬಳಿ ನಾವು ಕಲ್ಲುಗಳನ್ನ ಹಾಸಿದ್ವಿ ಅದು ಸಮುದ್ರ ಪಾಲಾಯಿತು ಅನ್ನುವಂತ ಒಂದು ಉತ್ತರವನ್ನ ನೀಡಿ ಎಲ್ಲೋ ಒಂದು ಕಡೆ ಅಕ್ರಮವನ್ನು ಎಸಗುವಂತ ಪ್ರಯತ್ನ ಇದು ಅನ್ನುವಂತ ರೀತಿಯ ಅನುಮಾನಗಳು ಮೂಡುತ್ತೆ. ಯಾಕಂದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಯಾಕೆ ಇವರು ತಡವಾಗಿ ಕಾಮಗಾರಿಯನ್ನು ಆರಂಭ ಮಾಡ್ತಾರೆ ಮತ್ತು ಇದು ತೀರಾ ಸಮುದ್ರದ ಒಂದು ಕಡಲ್ಕೊರೆತಕ್ಕೆ ಪೀಡಿತವಾಗಿರುವಂತ ಪ್ರದೇಶ. ಇಲ್ಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಮೊದಲೇ ಕಲ್ಲುಗಳನ್ನು ಹಾಸಿದ್ರೆ ಈ ಮಳೆಗಾಲದಲ್ಲಾದ್ರೂ ಕೂಡ ಸ್ವಲ್ಪ ಕಡಲ್ಕೊರೆತವನ್ನ ತಪ್ಪಿಸಬಹುದಿತ್ತು. ಒಂದಿಷ್ಟು ಮನೆಗಳು ಸಮುದ್ರಕ್ಕೆ ಆಹುತಿ ಆಗುವಂತದನ್ನ ಕೂಡ ತಪ್ಪಿಸಬಹುದಾಗಿತ್ತು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಮಳೆಗಾಲದಲ್ಲೂ ಕೂಡ ಕಡಲ್ಕೊರೆತ ತೀವ್ರವಾಗುವಂತ